ಮುಂಡ್ರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಿರಹಟ್ಟಿ ಶಾಸಕರು ಡಾಕ್ಟರ್ ಚಂದ್ರು ಲಮಾಣಿ ಅವರಿಂದ ಹಾಗೂ ಗದಗ ಜಿಲ್ಲಾ ಸ್ಕ್ವಾಯ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಹೇಮಗಿರೀಶ್ ಹಾವಿನಾಳ್ ಅವರು ಈ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಮಂಜು ಡೈಮಂಡ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಒಟ್ಟು 6 ಕ್ರೀಡಾಪಟುಗಳು ಭಾಗವಹಿಸಿ ಇದರಲ್ಲಿ 5 ಕ್ರೀಡಾಪಟುಗಳಾದ ಶರತ್ ಅಮಾತಿ, ಕೃಷ್ಣ ಪ್ರಸಾದ್ ಗೌಡ ಪಾಟೀಲ್, ರಾಜೇಶ್ರೀ ಮಂಜು ಭಜಂತ್ರಿ, ಸ್ವಾತಿ ಈಶಪ್ಪ ಕಡಾಕಡಿ, ಆಫ್ರೀನ್ ಬಾನು ಚಕ್ಕಡಿ ಅವರು ಗೋವಾದಲ್ಲಿ ನಡೆದ 37ನೇ ಸ್ಕ್ವಾಯ್ ನ್ಯಾಷನಲ್ ಗೇಮ್ನಲ್ಲಿ 2 ಚಿನ್ನದ ಪದಕ, 5 ಬೆಳ್ಳಿಯ ಪದಕ, 1 ಕಂಚಿನ ಪದಕ ಪಡೆದು ಮತ್ತು ಇವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ತಲಾ 1 ಕ್ರೀಡಾಪಟುವಿಗೆ 5 ಲಕ್ಷ ರೂಪಾಯಿಯಂತೆ ಪ್ರತಿಯೊಬ್ಬರಿಗೂ ಬಹುಮಾನ ದೊರಕಿದ್ದು, ನಮ್ಮ ಮುಂಡ್ರಗಿಯ ಮಂಜು ಡೈಮಂಡ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಸಂಸ್ಥಾಪಕರು ಮಂಜುನಾಥ್ ತಿಮ್ಮಣ್ಣ ಭಜಂತ್ರಿ ಅವರ ಸತತ ಪ್ರಯತ್ನದಿಂದ ಮಕ್ಕಳಿಗೆ ಬಹುಮಾನ ದೊರೆತಿದ್ದು ಖುಷಿ ತಂದಿದೆ ಎಂದು ಹೇಳಿದರು. ಈ ಸಂಸ್ಥೆಯ ತರಬೇತುದಾರರಾದಂತಹ ಮಾಸ್ಟರ್ ಮಂಜುನಾಥ್ ತಿಮ್ಮಣ್ಣ ಭಜಂತ್ರಿ ಮತ್ತು ಶ್ರೀಮತಿ ರಾಜೇಶ್ರೀ ಮಂಜು ಭಜಂತ್ರಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಇದ್ದರು. ಕುಮಾರ್ ನಾಯಕ್, ಕರಾಳ. 37ನೇ ನ್ಯಾಷನಲ್ ಗೇಮ್ಸ್ ಅಲ್ಲಿ ಗೋವಾದಲ್ಲಿ ನಡೆದಿರುವಂಥ ಒಂದು ನ್ಯಾಷನಲ್ ಗೇಮ್ಸ್ ಅಲ್ಲಿ ನಮ್ಮ ತಾಲೂಕಿನ 5 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ 2 ಗೋಲ್ಡು ಮತ್ತು 5 ಬೆಳ್ಳಿ ಪದಕಗಳನ್ನು ಮತ್ತು 1 ಕಂಚಿನ ಪದಕವನ್ನು ಇವತ್ತು ಆಯ್ಕೆ ಮಾಡ್ತಾರೆ. ಅಂದರೆ ಅದರಲ್ಲಿ ಪ್ರಥಮ ದ್ವಿತೀಯ ಥರ ಪದಕವನ್ನು ಗೆದ್ದುಕೊಂಡು ನಮ್ಮ ತಾಲೂಕಿನ ಮತ್ತು ನಮ್ಮ ಕ್ಷೇತ್ರದ ಒಂದು ಗೌರವವನ್ನು ಹೆಚ್ಚಿರುವಂಥದ್ದು ಮತ್ತು ಕೀರ್ತಿಯನ್ನು ತಂದಿರುವಂಥದ್ದು ಇಡೀ ಗದಗ ಜಿಲ್ಲೆಯಲ್ಲಿ. ಮುಂದೆ ನಡೆಯುವಂಥ ಏನು ಇಂಟರ್ನ್ಯಾಷನಲ್ ಒಂದು ಗೇಮ್ಸ್ ಏನು ನಡೀತದೆ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸಲ್ಲಿ ರಷ್ಯಾದಲ್ಲಿ ನಡೀತಾ ಇದೆ. ನಡೆಯುವಂಥ ಒಂದು ಗೇಮ್ಸಲ್ಲಿನೂ ಸಹಿತ ಒಳ್ಳೆಯ ಪದಕ ಅಂದರೆ ಚಿನ್ನದ ಪದಕವನ್ನು ನಮ್ಮೆಲ್ಲ ಸ್ಪರ್ಧಾರ್ಥಿಗಳು ಗೆದ್ಕೊಂಡು ಬರಲಿ ಮತ್ತು ಅವರ ಭವಿಷ್ಯ ಉಜ್ವಲ ಆಗಲಿ. ಮುಂದೆ ಬರುವಂಥ ದಿನದಲ್ಲಿ ಇಡೀ ದೇಶದ ಒಂದು ಕೀರ್ತಿಯನ್ನು ಹೆಚ್ಚಿಸುವಂಥ ಕಾರ್ಯ ಆಗಲಿ ಅಂಥೇಳಿ ಆಶಿಸಿ ಇವತ್ತು ಅವರೆಲ್ಲ 5 ಜನ ಏನು ಇವತ್ತು ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ ಅವರಿಗೆ ಮುಂದೆ ನಡೆಯುವಂಥದ್ದನ್ನು ಮುಂದೆ ಬರುವಂಥ ಆಗಸ್ಟ್ 15ರಲ್ಲಿ ನಮ್ಮ ತಾಲೂಕಿನಿಂದ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ತಾಲೂಕಿನ ಕ್ರೀಡಾಂಗಣದಲ್ಲಿ ಅವತ್ತಿನ ದಿನ ಅವರಿಗೆ 5 ಜನಕ್ಕೂ ಸಹಿತ ಸನ್ಮಾನ ಕಾರ್ಯಕ್ರಮನೂ ಸಹಿತ ಇಡ್ತೀವಿ. ಎಲ್ಲ ನಮ್ಮ ಗಣ್ಯಮಾನ್ಯರನ್ನು ಇಟ್ಕೊಂಡು ಅವ್ರನ್ನ ಸನ್ಮಾನ ಮಾಡಿ ಗೌರವಿಸುವಂಥ ಕೆಲಸ ನಮ್ಮ ಮುಂಡ್ರಗಿ ತಾಲೂಕಿನಲ್ಲಿ ಮಾಡ್ತೀವಿ ಅಂತೇಳಿ ಕೇಳಿಕೊಂಡು ಮುಂದೆ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಪದಕಗಳನ್ನು ಮತ್ತು ನಮ್ಮ ದೇಶದ ಕೀರ್ತಿಯನ್ನು ತರಲಿ ಅಂತೇಳಿ ಆಶಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.